ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾನಹೊಸಳ್ಳಿ ಅನ್ಯಾಯ ಆರೋಪ ವ್ಯಕ್ತಪಡಿಸಿದ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ನಡಹಳ್ಳಿ. ಈಗ ವಾರ್ತೆಗಳ ವಿವರ. ಮತದಾನ ದಿನ ಸಮೀಪಿಸುತ್ತಿದ್ದಂತೆ ಆಯಾ ರಾಜಕೀಯ ಪಕ್ಷಗಳ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ. ಹೀಗೆ ಸಂಸದೀಯ ಮಂಡಳಿಯ ಸದಸ್ಯ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾನಹೊಸಳ್ಳಿ ಪಟ್ಟಣದಲ್ಲಿ ಬಿ ಶ್ರೀರಾಮುಲುರವರ ಪರವಾಗಿ ಪ್ರಚಾರ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 16ರಂದು ಕಾನಹೊಸಳ್ಳಿ ಪಟ್ಟಣದ ಹೊರವಲಯದ ಆವರಣದಲ್ಲಿ ಬಳ್ಳಾರಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲುರವರ ಪರವಾಗಿ ಚುನಾವಣಾ ಪ್ರಚಾರ ಸಭೆಯನ್ನ ಕೈಗೊಳ್ಳಲಾಗಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಬಿಜೆಪಿ ಯುವ ಮೋರ್ಚಾದ ರಾಜ್ಯ ಕೋಶಾಧ್ಯಕ್ಷ ಸಿದ್ದಾರ್ಥ ಸಿಂಗ್ ರವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದವರು ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಎನ್ನುತ್ತಾ ಅದಕ್ಕೆ ಕೆಲ ಉದಾಹರಣೆಗಳನ್ನ ನೀಡಿದರು. ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಕಾರ್ಯಶೀಲತೆಯ ಸಾಮರ್ಥ್ಯ ಹೆಂಗಿದೆ ಅಂದ್ರೆ 2019ರ ಚುನಾವಣೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮೊದಲ 100 ದಿನಗಳಲ್ಲಿ ದೇಶಕ್ಕೋಸ್ಕರ ನಾನು ಯಾವ ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಿ ಅವರ ಚುನಾವಣಾ ಪ್ರಚಾರದಲ್ಲಿ ದೇಶದ ಜನತೆಗೆ ಆಶ್ವಾಸನೆ ಕೊಟ್ಟಿದ್ರು. ಪ್ರಮಾಣ ವಚನ ಸ್ವೀಕಾರ ಮಾಡಿದ 100 ದಿನಗಳ ಒಳಗಡೆ ಆರ್ಟಿಕಲ್ 370 ಸಂವಿಧಾನದ 370 ವಿಧಿಯನ್ನ ನಾವು ತಿದ್ದುಪಡಿ ಮಾಡ್ತಿದ್ದೇವೆ ಅಂತ ಹೇಳಿ ನಮ್ಮ ಮುಸಲ್ಮಾನ್ ತಾಯಂದರಿಗೆ ತಂಗಿಯಂದರಿಗೆ ತ್ರಿವೇಳಿ ತಲಾಖದಿಂದ ಮುಕ್ತಗೊಳಿಸ್ತೀನಿ ಅಂತ ಹೇಳಿ ಜನರಿಗೆ ಮಾತನ್ನ ಕೊಟ್ಟಿದ್ರು. ಪ್ರಮಾಣ ವಚನ ಸ್ವೀಕಾರ ಮಾಡಿದ 100 ದಿನ ಒಳಗಡೆನೆ ನಮ್ಮ ಸಂಸತ್ ಭವನದಲ್ಲಿ ಗುಂಡಿಗೆ ಇರ್ತಕ್ಕಂಥ ಗಂಡನ್ನ ಮಾತು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಸಂವಿಧಾನದ 370ನೇ ವಿಧಿಯನ್ನ ರದ್ದುಪಡಿಸ್ತಾರೆ. ತ್ರಿವೇಳಿ ತಲಾಖನ್ನ ರದ್ದುಪಡಿಸ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಸೋಲಿಸ್ತಾರೆ. ದೆಹಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದಾಗ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ 6 ಅಡಿ ಜಾಗ ಕೊಡೋದಿಲ್ಲ ಕಾಂಗ್ರೆಸ್ಸಿನ ನಾಯಕರು ಅವತ್ತಿನ ದಿನಗಳಲ್ಲಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿ ಮೊಸಳೆ ಕಣ್ಣೀರು ಹಾಕ್ತಾರೆ ಕಾಂಗ್ರೆಸ್ಸಿನ ನಾಯಕರು. 40 ವರ್ಷದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಒತ್ತಾಯದ ಮೇರೆಗೆ ವಿಪಿ ಸಿಂಗ್ ಅವರ ಸರ್ಕಾರಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮನವಿ ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಿಸ್ತಾರೆ ಕಾಂಗ್ರೆಸ್ಸಿನ ಸರ್ಕಾರ, ಅಂದಿನ ಸರ್ಕಾರ. ಅಗೌರವ ಸೂಚಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯನ್ನ ನಾವು ಅವರಿಗೆ ಮತ ಕೊಡಬೇಕೋ ಬೇಡೋ? ಇವತ್ತು ನರೇಂದ್ರ ಮೋದಿಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ನೆನಪೋಸ್ಕರವಾಗಿ ಪಂಚರತ್ನ ಸ್ಮಾರಕಗಳನ್ನ ನಿರ್ಮಾಣ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವ ಒಂದು ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ, ಕೆಂಪುಕೋಟೆಯ ಮುಂಭಾಗದಲ್ಲಿ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಳ್ಳೋದು ಅಷ್ಟೇ ಸತ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಮಾಣ ವಚನ ತಗೊಂಡಿದ್ದ ನಂತರ
ಭಾರತಾಂಬೆಯ ಭಾವಚಿತ್ರಕ್ಕೆ ನರೇಂದ್ರ ಮೋದಿಜಿ ಅವರು ಕಮಲದ ಹಾರವನ್ನು ಮಾಲಾರ್ಪಣೆ ಮಾಡುವಾಗ ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಅಖಂಡ ಲೋಕಸಭಾ ಕ್ಷೇತ್ರದ ವಿ ಶ್ರೀರಾಮುಲು ಅಣ್ಣನವರ ಕೈನಲ್ಲಿ ನಾವು ಕಮಲವನ್ನು ಕೊಟ್ಟು ಕಳಿಸಿದ ನಂತರ ನಮ್ಮೆಲ್ಲರ ಪರವಾಗಿ ನಮ್ಮ ಧ್ವನಿಯಾಗಿ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸುವ ಮುಖಾಂತರ ಇವತ್ತು ಶ್ರೀರಾಮುಲು ಅಣ್ಣನವರು ದೆಹಲಿನಲ್ಲಿ ನಮ್ಮೆಲ್ಲರಿಗೆ ಪ್ರತಿನಿಧಿಯಾಗಿ ಗರ್ಜಿಸ್ತಾರನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಿಗಿದೆ. ಬಳಿಕ ಅಭ್ಯರ್ಥಿ ಶ್ರೀರಾಮುಲುರವರು ಮಾತನಾಡಿ, ನರೇಂದ್ರ ಮೋದಿರವರು 3ನೇ ಬಾರಿಗೆ ಪ್ರಧಾನಿಗಳಾಗಬೇಕೆಂಬ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ಕೋರಿದರು. ನರೇಂದ್ರ ಮೋದಿಜಿಯವರನ್ನ ಈ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ನರೇಂದ್ರ ಮೋದಿಜಿಯವರು 2 ಬಾರಿ ಪ್ರಧಾನಮಂತ್ರಿಗಳು ಆಗಿದಾರ. 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಸಂಕಲ್ಪದಿಂದ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಿ. ಇಡೀ ದೇಶದಲ್ಲಿದ್ದಂತ ಜನರು ತೀರ್ಮಾನವನ್ನು ತಗೊಂಡಾರ. ಒಂದು ಕಡೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳು ಆಗಬೇಕಂತೇಳಿ ಈ ದೇಶದ ಜನರು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ಎಲ್ಲ ಕಡೆ ಹೋಗ್ರಿ, ಎಲ್ಲಿ ಹೋದ್ರೆ ಕೂಡ ಮೋದಿ 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 ಅಂತಾರ. ಬಹುಶಃ ಮೊನ್ನೆ ನಾನು ಕೃಷ್ಣ ನಾಯ್ಕ ಅವ್ರನ್ನ ಮತ್ತೆ ರವಿಕುಮಾರ್ ಸಾಹೇಬ್ರನ್ನ ಊದ್ಗಂಗಪ್ಪವ್ರನ್ನ ಕೇಳ್ತಾ ಇದ್ದೆ. ನಾನು ಅಣ್ಣವರೇ, ಈ ಸಾರಿ ಏನ್ ಮಾಡ್ತೀರಿ ನಮ್ಮ ಹೂನಡಗಲಿ ಕ್ಷೇತ್ರದಿಂದ ಅಂದ್ರೆ, ರಾಮುಲುರೇ ನಮ್ಮ ಮಂದಿ ಮುಂಚೆಯಿಂದ ಕೂಡ ಯಾವತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ನಾವು ಮತ ಚಲಾಯಿಸ್ಕೊಂತ ಬಂದ್ವಿ. MP ಪ್ರಕಾಶ್ ಸಾಹೇಬ್ರ ಕಾಲದಿಂದ ಇವತ್ತಿನ ತನಕ ಕೂಡ ಯಾವತ್ತೂ ಕೂಡ ಕಾಂಗ್ರೆಸ್ಗೆ ನಾವು ಸಹಕಾರವನ್ನು ಕೊಡಲ್ಲ. ಇವತ್ತು ಬಿಜೆಪಿಗೆ JDS ಪಕ್ಷಕ್ಕೆ ನಾವು ಅವಕಾಶವನ್ನು ಮಾಡ್ಕೊಂತ ಬಂದಿದ್ವಿ. ಇವತ್ತು ಕಾಕತಾಳೀಯ ರೀತಿಯಲ್ಲಿ ಅವತ್ತು 1999ರಲ್ಲಿ MP ಪ್ರಕಾಶ್ ಸಾಹೇಬ್ರು JDUದಿಂದ ನಿಂತಿದ್ರು, ಬಿಜೆಪಿದಿಂದ ತಾವು ನಿಂತಿದ್ವಿ, ಸುಷ್ಮಾ ಸ್ವರಾಜ್ ನಿಂತಿದ್ವಿ. ಇವತ್ತು ಕಾಕತಾಳಿ ರೀತಿಯಲ್ಲಿ ಇವತ್ತು JDS ಪಕ್ಷ ಬಿಜೆಪಿ ಪಕ್ಷ ಒಂದಾಗಿರೋ ಕಾರಣ ನಮ್ಮೆಲ್ಲ ಒಟ್ಟು ಭಾರತೀಯ ಜನತಾ ಪಾರ್ಟಿ ಅನ್ನಂತ ಮಾತನ್ನು ಹೇಳಿದ್ರು. ಇಡೀ ಭಾರತ ಅಂದ ತಕ್ಷಣ ಒಂದು ಕಾಲದಲ್ಲಿತ್ತು ಬಡತನದಲ್ಲಿದ್ದಂತ ರಾಷ್ಟ್ರ, ಅನರಕ್ಷತೆ ಇರುವಂತ ರಾಷ್ಟ್ರ. ಭಾರತದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಪ್ರಗತಿ ಹೊಂದಲ್ಲ ಅನ್ನಂತ ರಾಷ್ಟ್ರ ನಿಂತ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು? ಮುಂಚೆ ಭಾರತ 15ನೇ ಸ್ಥಾನದಲ್ಲಿತ್ತು. ನರೇಂದ್ರ ಮೋದಿಜಿ 10 ವರ್ಷದ ಅವಧಿಯಲ್ಲಿ ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. 2027ಕ್ಕೆ ಭಾರತ 3ನೇ ಸ್ಥಾನಕ್ಕೆ ಹೋಗುತ್ತೆ. 2047ಕ್ಕೆ ವಿಶ್ವದಲ್ಲಿ ಭಾರತ ನಂಬರ್ 1 ಆಗುತ್ತೆ. ನಂತರ ಸಂಸದೀಯ ಮಂಡಳಿಯ ಸದಸ್ಯ BS ಯಡಿಯೂರಪ್ಪನವರು ಮಾತನಾಡಿ, ತೋಳ್ಬಲ ಹಾಗೂ ಹಣಬಲದಿಂದ ನಾವು ಅಧಿಕಾರಕ್ಕೆ ಬರುತ್ತೇವೆಂದು ಕಾಂಗ್ರೆಸ್ನವರು ಭ್ರಮೆಯಲ್ಲಿದ್ದಾರೆನ್ನುತ್ತಾ ನಮೋರವರ ಶಕ್ತಿಯನ್ನ ಹೆಚ್ಚಿಸಬೇಕೆಂದು ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ನಮ್ಮ ಕಾಂಗ್ರೆಸ್ನವರು ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳ್ಬಲದಿಂದ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆನಲ್ಲಿದ್ದಾರೆ. ಇವತ್ತು ಜನ ಜಾಗೃತರಾಗಿದ್ದೀರಾ. ಆ ರೀತಿ ಮೋಸಕ್ಕೆ ಮತ್ತೆ ಮತ್ತೆ ಬಲಿ ಆಗೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ನಮ್ಗಿರ್ಬೇಕಾದ್ರೆ ನಾನು ಕಾಂಗ್ರೆಸ್ನವ್ರನ್ನ ಕೇಳ್ತೇನೆ, ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಒಂದು ಹೆಸರು ಹೇಳ್ತೀರಾ ನೀವು? ಯಾವುದೇ ಹೆಸರಿಲ್ಲ. ಆದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ನಿಲ್ಲೋದಕ್ಕೆ ಯಾರೂ ಸಿದ್ಧರಿಲ್ಲದೆ ಇರೋ ಈ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದೆಯೋ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆಯೋ, ಎಲ್ಲ ಕಡೆ 1 ಕಿಲೋಮೀಟರ್ ರಸ್ತೆ ನಡೀತಾ ಇಲ್ಲ. ತಾಯಿ ನಾನಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟೆ ನಿಲ್ಲಿಸ್ಬಿಟ್ರು. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಡ್ತಾ ಇದೆ, ಅದನ್ನು ನಿಲ್ಲಿಸ್ಬಿಟ್ರು. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು 4,000 ಕೊಡ್ತೆ, ಅದನ್ನು ನಿಲ್ಲಿಸ್ಬಿಟ್ರು 4,000. ಹೀಗೆ ರೈತರಿಗೆ ದ್ರೋಹ ಮಾಡಿರುವಂತ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ 28ರಲ್ಲಿ 1 ಸೀಟನ್ನ ಗೆಲ್ತೀವಿ ಅನ್ನೋ ಧೈರ್ಯವಾಗಿ ಹೇಳಿ ನೋಡೋಣ. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಮೋದಿ ಗಾಳಿ, ಬಿಜೆಪಿ ಗಾಳಿ ಬೀಸ್ತಾ ಇದೆ. ಎಲ್ಲಿ ಹೋದ್ರು ಮೋದಿ 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 ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಶ್ರೀರಾಮುಲು ಅಂತ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ಗೆ ಹೋಗಿ ಗುಡುಗಿದ್ರೆ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ
ಶ್ರೀರಾಮುಲು ಅವರನ್ನ ಈ ಬಾರಿ ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಂತೇನೆ. ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಬಾರಿ 400ಕ್ಕೆ ಹೆಚ್ಚು ಸೀಟ್ ಗೆಲ್ಲುವಂತದ್ದು ನಿಶ್ಚಿತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಸೇರಿ 28ಕ್ಕೆ 28 ಜನ ಲೋಕಸಭೆಗೆ ಆಯ್ಕೆಯಾಗುವಂತದ್ದು ನಿಶ್ಚಿತ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಶ್ರೀರಾಮುಲು ಒಬ್ಬ ಧೀಮಂತ ವ್ಯಕ್ತಿ, ಹೋರಾಟಗಾರ. ನಾಳೆ ಪಾರ್ಲಿಮೆಂಟ್ ಅಲ್ಲೂ ಸಹ ಅವರು ಎದ್ದು ಗುಡುಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಏನೇನು ಅಗತ್ಯ ಇದೆಯೋ ಆ ಕೊಡುಗೆಯನ್ನು ಕೊಡಿಸ್ತಾರೆ ಅನ್ನೋ ವಿಶ್ವಾಸ ನಿಮಗೂ ಇದೆ, ನನಗೂ ಇದೆ. ಅಂತ ಶ್ರೀರಾಮುಲು ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂತದ್ದು. ನನ್ನ ಪ್ರಕಾರ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಹೂವಿನ ಹಡಗಿನಲ್ಲಿ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ದು ಒಂದೇ ಒಂದು ಪ್ರಾರ್ಥನೆ, ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಪ್ರಧಾನಿ ಆದ್ಮೇಲೆ ತಾಯಿ ಒಂದು ದಿನ ವಿಶ್ರಾಂತಿ ತಗೊಳ್ದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಒಂದು ದಿನ ರಜೆ ತಗೊಂಡಿಲ್ಲ. ಅಂತ ವ್ಯಕ್ತಿ ಈ ದೇಶದ ಪ್ರಧಾನಿ. ಇವತ್ತು ನಾನು ನಿಮ್ಮನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು ಇಷ್ಟನೇ, ಶ್ರೀರಾಮುಲು ಅವರು ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು. ಅದಕ್ಕಾಗಿ ಬರುವಂತ ಕೆಲವೇ ದಿವಸಗಳು ನೀವು ಮನೆ ಮನೆಗೆ ಹೋಗಿ ಮತದಾರನ ಮಾತನಾಡಿಸಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡ್ಬಂದ್ರೆ ಶ್ರೀರಾಮುಲು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಳ್ಳಾರಿ ಲೋಕಸಭಾ ಚುನಾವಣೆಯ ಸ್ಪರ್ಧೆಯಲ್ಲಿ ಇ ತುಕಾರಾಂ ರವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈ ಭಾಗವಾಗಿ ವಿಜಯನಗರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಚುನಾವಣಾ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ನಗರದ ಟಿ.ಬಿ. ಡ್ಯಾಂ ರಸ್ತೆಯಲ್ಲಿ ಬರುವ ಸಾಯಿ ಲೀಲಾ ರಂಗಮಂದಿರದಲ್ಲಿ ವಿಜಯನಗರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಚುನಾವಣಾ ಪ್ರಚಾರದ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಾಲಿ ಹಾಗೂ ಮಾಜಿ ಶಾಸಕರಿಂದ ಕಾಂಗ್ರೆಸ್ ಪಕ್ಷದ ಕೇಂದ್ರ ಸಮಿತಿಯಿಂದ ರೂಪಿಸಿದ ಪಂಚನ್ಯಾಯ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಬಿಡುಗಡೆಗೊಳಿಸಿದರು. ಇನ್ನು ವಿದೇಶಕ್ಕೆ ತೆರಳದೆ ದೇಶದಲ್ಲೇ ವಾಸ್ತವ್ಯ ಹೂಡಿ ದೇಶದ ಜನರ ನೋವು ನಲಿವನ್ನ ಅರಿತಿರುವ ರಾಹುಲ್ ಗಾಂಧಿರವರ ಬಲಪಡಿಸುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇ ತುಕಾರಾಂ ರವರಿಗೆ ಮತ ಹಾಕುವಂತೆ ಶಾಸಕ ಎಚ್.ಆರ್. ಗವಿಯಪ್ಪನವರು ಈ ವೇಳೆ ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ಈ ಸಾರಿ ಕಾಂಗ್ರೆಸ್ಗೆ ನಮ್ಮ ಅಭ್ಯರ್ಥಿಯಾಗಿ ತುಕಾರಾಂ ಸಾಹೇಬ್ ನಿಂತ್ಕೊಂಡಿದ್ದಾರೆ. ನಾವೆಲ್ಲ ನಿಂತ್ಕೊಂಡು ಅವ್ರನ್ನ ಗೆಲ್ಲಿಸೋ ಜವಾಬ್ದಾರಿ ನಮ್ಮದೈತಿ. ಯಾಕಂದರೆ ಇಡೀ ದೇಶದಲ್ಲಿ ಇವತ್ತೊಂದು ಪರಿಸ್ಥಿತಿ ಸರಿಯಿಲ್ಲ. ಹಾಗಿರೋದ್ರಿಂದ ಇವತ್ತು ನಮ್ಮ ತುಕಾರಾಂ ಸಾಹೇಬರು ಗೆಲ್ಲೋದಂತೂ ಖಚಿತ ನಮ್ಮ ಕ್ಷೇತ್ರದಿಂದ. ಮತ್ತು ನಾವು ಹಾಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರನ್ನ ಪ್ರಧಾನಿ ಮಾಡೋದಂತೂ ಇದಕ್ಕಿಂತ 100% ಖಚಿತ ಯಾಕಂದರೆ ಆ ವ್ಯಕ್ತಿ ಇಡೀ ದೇಶ ಅಡ್ಡಾಡಿ ಜನರ ಮಧ್ಯೆ ಇದ್ದು ಇವತ್ತಿಗೂ ಅಡ್ಡಾಡ್ಕೊಂತಾನೆ ಇದ್ದಾರೆ. ಯಾವ ವಿಮಾನದಲ್ಲಾಗಲಿ ಯಾವ ವಿದೇಶಕ್ಕೆ ಹೋಗ್ತಾ ಇಲ್ಲ ಅವ ಮನುಷ್ಯ. ಅಂಥ ವ್ಯಕ್ತಿ ಜನರ ಕಷ್ಟ ಸುಖ ತಿಳ್ಕೊಂಡಾರ. ಅದನ್ನ ಇವತ್ತು ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು. ನಾವೆಲ್ಲರೂ ಜನರಿಗೆ ಮನವೊಲಿಸ್ಬಿಟ್ಟು ಹೇಗನಾಗಲಿ ಈ ಸಾರಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು. ನಮ್ಮ ತುಕಾರಾಂ ಸಾಹೇಬರು ನಮ್ಮ ಬಳ್ಳಾರಿ ಜಿಲ್ಲಾ ನಮ್ಮ ಕಾನ್ಸ್ಟಿಟ್ಯೂನ್ಸಿನಿಂದ ಸೋನಿಯಾ ಗಾಂಧಿ ಕ್ಷೇತ್ರ ಇರೋದ್ರಿಂದ ಅವ್ರನ್ನಂತೂ ಮಂತ್ರಿ ಮಾಡೋದಂತೂ ಯಾವುದೂ ತಪ್ಪಿಸಂಗಿಲ್ಲ. ಹಾಗಾಗಿ ತಪ್ಪದೆ ಈ ಸಾರಿ ನಾವೆಲ್ಲ ಮನಸ್ಸು ಮಾಡಿ ಎಲ್ಲ ಮತದಾರನ ಕೇಳಿಕೊಂಡು ಇದು ಮನವೊಲಿಸ್ಬಿಟ್ಟು ನಮ್ಮ ನಾಗೇಂದ್ರ ತುಕಾರಾಂ ಅವರಿಗೆ ಗೆಲ್ಲಿಸ್ಬೇಕಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನು ನುಡಿದಂತೆ ನಡೆಯುವ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಜನ ಬೆಂಬಲ ನೀಡುತ್ತಿದ್ದಾರೆ. ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ ಎಂದು ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಆಶಯ ವ್ಯಕ್ತಪಡಿಸಿದರು. ಈಗ ನಾನು 2 ದಿನ ಇಂದ ಈ ಬಳ್ಳಾರಿ ಜಿಲ್ಲೆಯಲ್ಲೇ ಇದ್ದೀನಿ. ನಾನು ಎಲ್ಲೋದ್ರೂ ಜನ ಕಾರ್ಯಕರ್ತರಿಂದ ಹೆಚ್ಚಾಗಿ
ಜನ ತೀರ್ಮಾನ ತಗೊಂಡಿದ್ದಾರೆ. ಇಲ್ಲ ನಾವು ತುಕಾರಾಮನ್ನ ಗೆಲ್ಲಿಸಲೇಬೇಕಂತ ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಜನ ತೀರ್ಮಾನ ಮಾಡಿದರೆ ಹೆಚ್ಚಿನ ಕೆಲಸ ಯಾರಿರ್ತದೆ? ನಮ್ಮ ಕಾರ್ಯಕರ್ತರು ಕೆಲಸ ಹೆಚ್ಚಿನ ಕೆಲಸ ನಮ್ಮ ಕಾರ್ಯಕರ್ತರು ಇರ್ತದೆ. ನಾವೆಲ್ಲ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ಇಷ್ಟೇ ನಾನು ಪ್ರಚಾರಕ್ಕೆ ಹೋಗುವಾಗ ನಾವು 5 ಗ್ಯಾರಂಟಿ ಬಗ್ಗೆ ಹೇಳಬೇಕಾಗ್ತದೆ. ನಾವು 2023 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ಅದೇನಾಯಿತು? ವಿರೋಧ ಪಕ್ಷದವರು ಈ ಜನ ರಾಜ್ಯನ ನಂಬಿ ನಮ್ಮನ್ನ 135 ಸೀಟನ್ನ ಗೆಲ್ಲಿಸ್ಕೊಟ್ರು. ಹಾಗಾಗಿ ನಾವು ಸರ್ಕಾರ ಬರೋಕ್ಕೆ ಸಾಧ್ಯ ಆಯಿತು. ವಿರೋಧ ಪಕ್ಷದವ್ರು ಏನಂದ್ರು, ಇಲ್ಲ ಈ ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ಭಾಷಣ ಮಾಡಿದ್ರೆ ಮಾತ್ರ ಈ ಗ್ಯಾರಂಟಿಗಳು ಲಾಗು ಆಗಬೇಕಾದ್ರೆ ಕನಿಷ್ಠ 54,000 ಕೋಟಿ ಆಗ್ತದೆ, ಇದು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳಿದ್ರು. ಒಂದು ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ನಾವು ಜಾರಿ ಮಾಡಿರೋದು ಎಲ್ಲ ತಮ್ಮೆಲ್ಲ ಗೊತ್ತಿರೋದೇ ವಿಚಾರ. ನಮ್ಮ ಪಕ್ಷ ಇರೋದೆ, ಕಾಂಗ್ರೆಸ್ ಪಕ್ಷ ಇರೋದೆ ಬಡವ್ರ ಪರ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ. 6ನೇ ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿಲ್ಲ. ಯಾವುದಾದ್ರು 6ನೇ ಗ್ಯಾರಂಟಿ ಮನೆಗೆ ಹೋಗಿ ಕೊಡ್ತೀವಿ ಅಂತ ಎಂದು ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ 15-16ರಲ್ಲಿ 16-17ರಲ್ಲಿ 17-18ರಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು 2 ವರ್ಷ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಒಂದು ಮನೆಯನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅವರು ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ನಾನು ವಸತಿ ಮಂತ್ರಿ ಆದ್ಮೇಲೆ ಆಮೇಲೆ ಮುಖ್ಯಮಂತ್ರಿಗಳು 3-4 ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಅವರು ಜನ ಬೀದಿಯಲ್ಲಿದ್ದಾರೆ, ಅವ್ರ ಮನೆಗಳು ಕಟ್ಟಬೇಕಂತ ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ತಂದು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು 500 ಕೋಟಿ ಸ್ಯಾಂಕ್ಷನ್ ಮಾಡಿ ಬಿಡುಗಡೆ ಮಾಡಿದ ಕಾರಣಕ್ಕೆ 10 ವರ್ಷದಿಂದ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. 36,789 ಮನೆಗಳು ಕೊಟ್ಟಿದ್ವಿ. ಅದು ಘೋಷಣೆ ಮಾಡಿರಲಿಲ್ಲ. ನಾವು ಮನೆಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿರಲಿಲ್ಲ. ಬಡವರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ 36,780 ಮನೆಗಳು ಕೊಟ್ಟಿದ್ವಿ. ಅದ್ರ ಜೊತೆ ಜುಲೈದಲ್ಲಿ ಇನ್ನೂ 45,000 ಮನೆಗಳು ಕೊಡ್ತೀವಿ. ಮನೆ ಮುಖ್ಯಮಂತ್ರಿಗಳು ಮಾತು ತಗೊಂಡಿದ್ದಾರೆ. ಅದು ಏನು ಮಾಡ್ತೀಯ ಗೊತ್ತಿಲ್ಲ, 1 ವರ್ಷದಲ್ಲಿ ನೀನು ಈ ಮನೆಗಳು ಕಂಪ್ಲೀಟ್ ಮಾಡಿ ಬಡವ್ರ ಮನೆ ಕೊಡ್ಬೇಕಂತ ಹೇಳ್ಬಿಟ್ಟು 7,400 ಕೋಟಿ ನಾನು ಕೊಡ್ತೀನಿ, ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಮಾಡಿದ್ದಾರೆ. ಈ ಪಕ್ಷದ ಕಾರ್ಯಕರ್ತರು ನೋಡ್ತಾ ಇದ್ದೀನಿ. ನನ್ನ ಅನಿಸಿಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋ ಕಾರ್ಯಕರ್ತರು ನಮ್ಮ ಪಕ್ಷ ಅಂದ್ರೆ ತಾಯಿ ಗುಂಪಲ್ಲಿ ನೋಡ್ತಾರೆ, ತಾಯಿ ಗುಂಪಲ್ಲಿ ನೋಡ್ತಾರೆ ನಮ್ಮ ಕಾರ್ಯಕರ್ತರು. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ, ದಯಮಾಡಿ ನಿಮ್ಮ ಕೈಲಿ, ನಮ್ಗೆ ಏನಿಲ್ಲ, ನಾವು ಸಭೆ ಮಾಡ್ಬೋದು, ಎಲ್ಲ ಕಡೆ ಅಡ್ಡಾಡ್ಬೋದು, ಮತ ಹಾಕೋ ಶಕ್ತಿ ಇರೋದು ನಿಮ್ಗಳಲ್ಲಿ. ದಯಮಾಡಿ ನಿಮ್ಮಲ್ಲಿ ಕಾರ್ಯಕರ್ತರಲ್ಲಿ ನಮ್ಮ ಮರ್ಯಾದೆ ಪ್ರಶ್ನೆ. ಈಗ ಬಳ್ಳಾರಿ ಮಂತ್ರಿ ನಾಗೇಂದ್ರ ಅವರಿದ್ದಾರೆ. ಇವಾಗ ನಿಮ್ಮ ಕಾರ್ಯಕರ್ತರು ಕೇಳ್ತೀನಿ ನಾನು, ಈ ಬಳ್ಳಾರಿಗಿಂತ ಜಾಸ್ತಿ ಏನಿವತ್ತು ನಾಗೇಂದ್ರ ಅವರೇ ಅದ್ರ ಸವಾಲು ಸ್ವೀಕಾರ ಮಾಡಬೇಕಾದ್ರೆ ನನ್ನಿಂದ ಸಾಧ್ಯ ಇಲ್ಲ, ನೀವುಗಳು ಹೇಳಬೇಕಾಗ್ತದೆ. ಆ ಸವಾಲು ಸ್ವೀಕಾರ ಮಾಡಬೇಕ, ನಾನು ಸವಾಲು ಸ್ವೀಕಾರ ಮಾಡಬೇಕು ಅಂದ್ರೆ ಇವತ್ತು ಸವಾಲು ಸ್ವೀಕಾರ ಮಾಡಿ ಆಯ್ತು ನಾಗೇಂದ್ರ ಸಾಹೇಬ್ರೆ, ನಾವು ಸವಾಲನ್ನ ಸ್ವೀಕಾರ ಮಾಡಿದ್ದೀವಿ. ನಿಮ್ಮ ಬಳ್ಳಾರಿಗಿಂತ ಹೆಚ್ಚಾಗಿ ನಾವು ನೀವು ಕೊಡ್ತೇವೆ, ನಾವು ಕೊಡ್ತೀವಿ, ಏನಪ್ಪ ನೀವು ಕೊಡ್ತೇವೆ. 2023-24ನೇ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ. ಹೀಗೆ ಹೊಸಪೇಟೆ ನಗರದ ಬಹುತೇಕ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಉತ್ತಮ ಫಲಿತಾಂಶವನ್ನ ತಂದುಕೊಟ್ಟಿದ್ದಾರೆ. ಅದರಲ್ಲಿ ಆಕಾಶ್ ಪಿಯು ಕಾಲೇಜ್ ಕೂಡ ಒಂದಾಗಿದೆ. ಹೀಗೆ ಆಕಾಶ್ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ 2023-24ನೇ ಸಾಲಿನ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಇದರಲ್ಲಿ 29 ಡಿಸ್ಟಿಂಕ್ಷನ್, 42 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದರೆ, ವೈಷ್ಣವಿ ಎಂಬ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ 96.33ರಷ್ಟು ಅಂಕ ಪಡೆದರೆ, ವಾಣಿಜ್ಯ ವಿಭಾಗದಲ್ಲಿ ಸೈಯದ್ ನೂರ್ ಎಂಬ ವಿದ್ಯಾರ್ಥಿನಿ 96.13ರಷ್ಟು ಪ್ರತಿಶತ ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಹಾಗಾಗಿ ಕಾಲೇಜು ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ನೀವು ಹೊರಗಡೆ ಹೋಗಿ ಇಂಜಿನಿಯರಿಂಗ್ ಆದ್ಮೇಲೆ ಎಲ್ಲರೂ ಕೆಲಸ ಹುಡುಕ್ತೀರಿ. ಒಬ್ರು ಡಾಕ್ಟರ್ ಆಗ್ಬೇಕು, ಒಬ್ರು ಇಂಜಿನಿಯರ್ ಆಗ್ಬೇಕು, ಒಬ್ರು ಸಿ ಆಗ್ಬೇಕು, ಇನ್ನೊಬ್ರು ಏನೇನೋ ಆಗ್ಬೇಕು. ಎಲ್ಲರೂ ಜಾಬ್ ಹುಡುಕೋರೇ ಆದ್ರೆ ಜಾಬ್ ಕೊಡೋರು ಯಾರು? Who will become a job giver? Now I'm throwing this challenge to you. I want at least half of this student crowd here today to decide that you will become a job giver.
understood what I said? Did you understand? ಅರ್ಥ ಆಯ್ತಾ ನಾನು ಹೇಳಿದ್ದು? ಎಲ್ಲರೂ ಕೆಲಸ ಹುಡುಕೋರು ಆದ್ರೆ ಕೆಲಸ ಕೊಡೋರು ಯಾರು? Today India is facing one of the biggest challenges, that is joblessness, unemployment, right? Highest unemployment in India now, in the independent India, right? Now if you all can decide to become a job generator or a job giver, then definitely we all can overcome this unemployment problem. ನಿಮ್ಮಲ್ಲಿ ಎಷ್ಟು ಜನ ನನ್ನ ಮಾತು ಕೇಳಿ ಅರ್ಥ ಮಾಡಿಕೊಂಡು ನಾನು ಕೆಲಸ ಕೊಡುವವಳು ಆಗ್ತೀನಿ ಅಂತ ನಿರ್ಧಾರ ಮಾಡ್ತೀರಾ? ಒಂದ್ಸಲ ಕೈ ಎತ್ತಿ. How many of you will decide that you will become a job giver? Can you raise your hands? Please, come on. Very good. Very good. ನೀವೆಲ್ಲರಿಗೆ ಕೈ ಎತ್ತಿದ್ದು ನೀವೇನು ಆಲೋಚನೆ ಮಾಡಬೇಕಂದ್ರೆ, ನಿಮ್ಮ ಗ್ರಾಜುಯೇಷನ್ ಆದಮೇಲೆ come up with some idea of your own and become a person who will be influential in the society, in the marketplace. Okay, be a person who will create wealth, generate wealth and contribute to the economy of our country. Okay, ನೀವು ಯಾರೋ ಒಂದು ಡಾಕ್ಟರ್, ಒಂದು ಇಂಜಿನಿಯರ್, ಒಂದು CA ಆದರೆ, I don't mean to say that you cannot make influence. You can, but if you want to make a big impact and a big influence, you also become a pediatrician. At the same time, try to come to the idea where you will have your own hospital, where you will give job to 100 people in your hospital. Got it? If you want to become a software engineer, plan out. ಈ ವೇಳೆ ಕಾಲೇಜು ಸಂಸ್ಥಾಪಕ ನಿರ್ದೇಶಕರಾದ HNF ಇಮಾಮ್ ನಿಯಾಜಿರವರು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ನಿಮಗೆಲ್ಲ ನಮ್ಮ ಸಾನ್ಸನ್ ಸರ್ಗಳಾದ್ರು, ನೀವು ಹೋಯ್ತಲ್ಲ ಜಾಬ್ ಇದಾಗಬಾರ್ದ್ರಿ, ನೀವು ಹೋಯ್ತಲ್ಲ ಜಾಬ್ ಗ್ರೇಟರ್ ಆಗಿದೆ ಅಂತೇಳಿ ಡೆಫಿನೆಟ್ಲಿ ಅದು ನೀವು ಮನಸ್ಸು ಮಾಡಿದ್ರೆ ಏನು ಸಾಧ್ಯ ಇಲ್ಲ, ಎಲ್ಲ ಸಾಧ್ಯ ಆಗ್ತದೆ. ನೀವು ಡಿಸಿಷನ್ ಮಾಡ್ಕೊಳ್ರಿ, ಮುಂದೆ ಐತಲ್ಲ ನೀವೆಲ್ಲ ಬೆಳೀರಿ, ನಮ್ಮ ರಾಜ್ಯ ನಮ್ಮ ದೇಶ ಬೆಳೆಸ್ರಿ. ಮತ್ತೆ ತಂದೆ ತಾಯಿ ಇವತ್ತು ಇಷ್ಟು ಖುಷಿ ಆಗ್ಯಾರಂದ್ರೆ ನೋಡ್ರಿ, ತಂದೆ ತಾಯಿಗೆ ಮಕ್ಕಳಿಗಿಂತ ಬೇರೆ ಯಾವುದಿಲ್ಲ. ಈಗ ನಿಮ್ಮ ರಿಸಲ್ಟ್ ಅಲ್ಲ, ಅವ್ರಿಗೆ ರಿಸಲ್ಟ್ ಬಂದಂಗೆ ಕಣ್ಣಲ್ಲಿ, ಯಾಕಂದ್ರೆ ಭಾಳ ಖುಷಿ ಆಗ್ತದೆ. ನಿಮ್ಮ ಶಿಕ್ಷಣ, ನಿಮ್ಮ ಉನ್ನತ ಯಾವುದೇ ಹೋಗ್ತೀವಿ. ಹಾಗಾಗಿ ನೀವೆಲ್ಲ ಮಕ್ಕಳು ಮುಂದೆ ಐತಲ್ಲ ಒಳ್ಳೆ ಏನು ನೀಟ್ ಮತ್ತು JEE ಇದೆ, ದಯವಿಟ್ಟು ತಾವೆಲ್ಲರೂ ಕಷ್ಟಪಡ್ರಿ. ಕಷ್ಟ ಬಿದ್ದು ಹೆಚ್ಚಿನ ಅಂಕಗಳನ್ನು ಗಳಿಸಿ ಕಷ್ಟಪಟ್ಟರೆ ಡೆಫಿನೆಟ್ಲಿ ಯು ವಿಲ್ ರೀಚ್ ದಿ ಗೋಲ್. ನೀವು ನಿರ್ಣಯ ಮಾಡಿರಿ, ಯಾವ್ದು ಅಸಾಧ್ಯ ಇಲ್ಲ, ಎಲ್ಲ ಸಾಧ್ಯ ಇದೆ. ಹಾಗಾಗಿ ನಿಮಗೆಲ್ಲ ಮತ್ತೆ ನಾನು ಅಭಿನಂದನೆ ಹೇಳುತ್ತಾ, ಮತ್ತೆ ನಮ್ಮ ಇದಕ್ಕೆ ಮುಖ್ಯವಾಗಿ ಇವತ್ತು ನಮ್ಮ ಬರೀ 3ನೇ ವರ್ಷದಲ್ಲಿ ಲಾಸ್ಟ್ ಇಯರ್ ಕೂಡ ನಮ್ಮ ರಿಸಲ್ಟ್ ಚೆನ್ನಾಗಿ ಬಂತು. ಇದು ಏನಂದರೆ ನನಗೆ ಆ ಭಗವಂತ, ನಾನು ಒಂದು ಒಳ್ಳೆ ಮನಸ್ಸಿನಿಂದ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದೆ. ನನ್ನ ಜೊತೆಗೆ ಎಲ್ಲ ಒಳ್ಳೆ ಟೀಮ್ ನನ್ನ ಜೊತೆಗೆ ಬಂತು. ಅದು ನಮ್ಮ ಪ್ರಿನ್ಸಿಪಲ್ ಮಿಸ್ಟರ್ ಮಹೇಶ್ ಚೌಧರಿ ಸರ್ ಅವರು ಒಂದು ಒಳ್ಳೆ ಟೀಮ್ ನಮಗೆ. ಅವರೈತಲ್ಲ, ಅವರ ಗುರಿ ಈ ನಮ್ಮ ವಿಜಯನಗರದಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ಸಿಂಗಲ್ ಡಿಜಿಟ್ ಬರಬೇಕಂತೇಳಿ ಅವರ ಒಂದು ಕೆಲಸ ಆಗಿದೆ. ಆ ಕನಸಿಗೆ ನೀವೆಲ್ಲ ಮುಂದೆ ಇರ್ತಲ್ಲ ಕೆಲಸ ಮಾಡಬೇಕು. ಮತ್ತು ಈ ನಮ್ಮ ಆಕಾಶ್ ಇನ್ಸ್ಟಿಟ್ಯೂಷನ್ ಮಕ್ಕಳು ಕೂಡ ಅದಕ್ಕೆ ಬಹಳ ಮುಖ್ಯವಾಗಿ ಪೋಷಕರು, ಮಕ್ಕಳು ಮತ್ತು ನಮ್ಮ ಶಿಕ್ಷಕರು, ಮ್ಯಾನೇಜ್ಮೆಂಟ್ ಎಲ್ಲರ ಸಹಕಾರದಿಂದ ನಾವು ಗುರಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತೈತೆ. ಮುಂದೆ ನಾವು ಖಂಡಿತ ಸಿಂಗಲ್ ಡಿಜಿಟ್ ನಾವು ಬರ್ತೀವಂತೇಳಿ ಕೂಡ ನನಗೊಂದು ವಿಶ್ವಾಸ ಇದೆ. ಯಾಕಂದರೆ ನಮಗೆ ಟೀಮ್ ಎಲ್ಲರೂ ನಮ್ಮ ನಾನ್ ಸ್ಟಾಫಿಗೆ ಇರ್ಬೋದು, ಟೀಚಿಂಗ್ ಸ್ಟಾಫಿಗೆ ಇರ್ಬೋದು, ನಾವು ಫಸ್ಟ್ ಏನು ಹೇಳ್ತೀವಿ, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಮ್ಮ ಮಕ್ಕಳಿಗೆ ಆಕಾಶ್ ಕ್ಯಾಂಪಸ್ ಒಳಗೆ ಬಂದ್ಬಿಟ್ರೆ ಡಿಸಿಪ್ಲಿನ್ ಫಸ್ಟ್. ನಮ್ಮ ಮಕ್ಕಳಿಗೆ 1% ಕಮ್ಮಿ ಇರಲಿ, ಮಕ್ಕಳಿಗೆ ಡಿಸಿಪ್ಲಿನ್ ಬಹಳ ಮುಖ್ಯ. ಹಾಗಾಗಿ ಆ ಡಿಸಿಪ್ಲಿನ್ ಜೊತೆಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡುವ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳುತ್ತಾ, ಮತ್ತು ಇದು ಒಂದು ಸಂಸ್ಥೆ ನಡಿಬೇಕಂದ್ರೆ ನನ್ನ ಕೈಲಿಂದ ಮತ್ತು ಇವ್ರ ಕೈಲಿಂದ ಸಾಧ್ಯ ಇಲ್ಲ. ಇದಕ್ಕೆಲ್ಲ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಮ್ಮ ಈ ಇನ್ಸ್ಟಿಟ್ಯೂಷನ್ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ತಾವು. ಚುನಾವಣೆಗಳು ಬಂದ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಪರ ವಿರೋಧಿಗಳ ಜಟಾಪಟಿ ನಡೆಯುವುದು ಸಾಮಾನ್ಯ. ಹೀಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ನಡಳ್ಳಿರವರು ಆರೋಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಳ್ಳಿರವರಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ 3 ಕಂತಿನಂತೆ ರೈತರ ಖಾತೆಗೆ 6,000 ರೂಪಾಯಿಯನ್ನ ಹಾಕಿಕೊಂಡು ಬರುತ್ತಿದೆ. ಈ ಹಿಂದೆ
ಯಡಿಯೂರಪ್ಪನವರ ಅವಧಿಯಲ್ಲೇ 6,000ಕ್ಕೆ ಮತ್ತೆ 4,000 ರೂಪಾಯಿ ಸೇರ್ಪಡೆಗೊಳಿಸಿದ್ದರು. ಆ 4,000 ರೂಪಾಯಿ ಹಾಕುವುದನ್ನ ಇಂದಿನ ರಾಜ್ಯ ಸರ್ಕಾರ ನಿಲ್ಲಿಸಿದೆ. ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗುತ್ತಿತ್ತು. ಅದನ್ನು ನಿಲ್ಲಿಸಿದ್ದಾರೆ. ಹೀಗೆ ರೈತರಿಗೆ ಸಂಬಂಧಿಸಿದ ಹಲವು ಯೋಜನೆಗಳನ್ನ ನಿಲ್ಲಿಸಿರುವ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ. ಹಾಗಾಗಿ ರೈತ ಪರ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ರೈತರಲ್ಲಿ ಕರೆ ನೀಡಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ರೈತರಿಗೆ ಸಹಾಯಸ್ತವನ್ನು ಚಾಚಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಯನ್ನು ಜಾರಿಗೆ ತಂದರು. ಪ್ರತಿ ವರ್ಷ ಪ್ರತಿಯೊಬ್ಬ ರೈತನ ಅಕೌಂಟ್ಗೆ ನೇರವಾಗಿ ರೈತರ ಖಾತೆಗಳನ್ನು ತಗೊಂಡು ಅವರ ಅಕೌಂಟ್ಗಳಿಗೆ ಒಂದು ವರ್ಷಕ್ಕೆ 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡಲೇ ರಾಜ್ಯ ಸರ್ಕಾರದ ಖಾತೆಯಿಂದಲೂ ಕೂಡ 4,000 ರೂಪಾಯಿಗಳನ್ನು ನೇರವಾಗಿ ರೈತರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸನ್ಮಾನ್ಯ ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದರು. ಸುಮಾರು 18 ಲಕ್ಷ ರೈತರ ಪಂಪ್ಸೆಟ್ಗಳಿಗೆ 10 HP ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಬಹುದೊಡ್ಡ ಯೋಜನೆಯನ್ನು ಅವತ್ತು ಜಾರಿಗೆ ತಂದರು. ಆದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ಸೆಪ್ಟೆಂಬರ್ 22, 2023ಕ್ಕೆ ಯಾವ ರೈತರ ಹೊಲಗಳಿಗೆ ವಿದ್ಯುತ್ ಸಂಪರ್ಕ ಕೊಡ್ತಿತ್ತು ಅದನ್ನು ನಿಲ್ಲಿಸ್ಬಿಟ್ರು. ಸನ್ಮಾನ್ಯ ಬೊಮ್ಮಾಯಿ ಮುಖ್ಯಮಂತ್ರಿಗಳಾದ ತಕ್ಷಣನೇ ರೈತರು ಎಲ್ಲ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮದವರಲ್ಲಿ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಕ್ಕಂಥ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದರು. 2,000 ರೂಪಾಯಿದಿಂದ ಹಿಡ್ಕೊಂಡು 1,20,000 ರೂಪಾಯಿದವರೆಗೆ PhD ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ 1,20,000 ರೂಪಾಯಿದವರೆಗೂ ಕೂಡ ಅದರಲ್ಲಿ ಪ್ರಾವಿಷನ್ಸ್ಗಳನ್ನು ಮಾಡಿಕೊಟ್ಟಿದ್ರು. ಆದರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ನಮ್ಗೆ ವಿಶ್ವಾಸ ಇದೆ. ರೈತರ ಪರವಾದಂಥ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಚಿಂತನೆ ಇದ್ದರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದು. ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕನಿಷ್ಠ 2ರಿಂದ 3 ಲಕ್ಷ ಮತಗಳ ಅಂತರದಿಂದ ನಾವು ಗೆದ್ದೇ ಗೆಲ್ತೇವೆ. ಯಾಕಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಇತಿಹಾಸ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಅದನ್ನು ನಾವು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಅನ್ಯಾಯ ಆರೋಪ ವ್ಯಕ್ತಪಡಿಸಿದ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ನಡಹಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.